ಮನೆಯಲ್ಲಿ ಕಳಸಕ್ಕೆ ಇಟ್ಟಂತಹ ಕಾಯಿ ಬಿರುಕು ಬಿಟ್ಟರೆ ಅಥವಾ ಮೊಳಕೆ ಬಂದರೆ ಏನನ್ನು ಸೂಚಿಸುತ್ತದೆ ಗೊತ್ತೇ ನಿಮಗೆ? ಮನೆಯಲ್ಲಿ ಕಳಸಕ್ಕೆ ಇಟ್ಟ ಕಾಯಿ ಮೊಳಕೆ ಬಂದರೆ ಮನೆಗೆ ತುಂಬ ಒಳ್ಳೆಯದಾಗುತ್ತದೆ ಹಾಗೂ ಶುಭ ಫಲವನ್ನು ನೀಡುತ್ತದೆ. ಈ ರೀತಿ ಕಳಸಕ್ಕೆ ಇಟ್ಟ ಕಾಯಿ ಮೊಳಕೆ ಬಂದರೆ ಐಶ್ವರ್ಯ, ಧನ ಸಂಪತ್ತನ್ನು, ಶಾಂತಿ, ನೆಮ್ಮದಿ, ಆರೋಗ್ಯ ವೃದ್ಧಿಯಾಗುತ್ತದೆ. ಒಂದು ವೇಳೆ ಕಳಸಕ್ಕೆ ಇಟ್ಟ ಕಾಯಿಯಲ್ಲಿ ಮೊಳಕೆ ಬಂದರೆ ಆ ಕಾಯಿಯನ್ನು ಜಮೀನಿನಲ್ಲಿ ನೆಡಬೇಕಾಗುತ್ತದೆ. ಒಂದು ವೇಳೆ ಜಮೀನು ಇಲ್ಲ ಎಂದರೆ ಆ ಕಾಯಿಯನ್ನು ಕುಲದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೆಡುವುದಕ್ಕೆ ಯಾವ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಮರವು ಯಾವ ರೀತಿ ಬೆಳೆಯುತ್ತದೆಯೋ ಆ ರೀತಿ ನಿಮ್ಮ ಮನೆಯೂ ಅಭಿವೃದ್ಧಿಯಾಗುತ್ತದೆ. ವಾತಾವರಣದಲ್ಲಿ ಬಿಸಿಲು ಜಾಸ್ತಿಯಾದಾಗ ಕಳಸಕ್ಕೆ ಇಟ್ಟಿರುವ ಕಾಯಿ ಬಿರುಕು ಮೂಡುತ್ತದೆ. ಆದ್ದರಿಂದ ಜಾಸ್ತಿ ದಿನ ಕಳಸದಲ್ಲಿ ಕಾಯಿಯನ್ನು ಇಡುವುದಾದರೆ ನಾರನ್ನು ತೆಗೆಯದೆ ಹಾಗೆ ಇಡುವುದು ಉತ್ತಮ. ಹೀಗಿದ್ದರೂ ಒಂದು ವೇಳೆ ಕಳಸಕ್ಕೆ ಇಟ್ಟಿರುವ ಕಾಯಿ ಬಿರುಕು ಬಿಟ್ಟರೆ ಯಾವುದೇ ತೊಂದರೆಯಾಗುವುದಿಲ್ಲ. ಕಳಸಕ್ಕೆ ಕಾಯಿಯನ್ನು ಇಡಬೇಕಾದರೆ ಸರಿಯಾಗಿ ಪರಿಶೀಲಿಸಿ ನಾರು ಇರುವ ಹಾಗೆ ಇಡುವುದು ಒಳ್ಳೆಯದು. ಏಕೆಂದರೆ ಬಿರುಕು ಮೂಡಿದಾಗ ಅದರಲ್ಲಿರುವ ನೀರು ಆವಿಯಾಗಿ ಹೋಗುತ್ತದೆ. ನೀರು ಆವಿಯಾಗಿ ಹೋದಾಗ ಕಾಯಿ ಕೊಳೆತು ಹೋಗುತ್ತದೆ ಹಾಗೂ ಇದರಿಂದ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕಳಸಕ್ಕೆ ಕಾಯಿಯನ್ನು ಇಡಬೇಕಾದರೆ ಪರಿಶೀಲಿಸಿ ಇಡುವುದು ಉತ್ತಮ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಪ್ಸ್ ಲೋಕ. ಪ್ಲೀಸ್ ಸಬ್ಸ್ಕ್ರೈಬ್.